ನೀವೇ ನಿಮ್ಮ ಕೈಯಾರೆ ನಿಮ್ಮ ಗಾಡಿನ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾ ಇದ್ದೀರಾ. ನಂಬಲ್ವಾ? ಹೇಳ್ತೀನಿ ಕೇಳಿ. ಎಥನಾಲ್ ಬ್ಲೆಂಡಿಂಗ್ E20. ಎಥನಾಲ್ ಒಂದು ಆಲ್ಕೋಹಾಲ್. ಇದನ್ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ತಾರೆ. ಇದನ್ನ ಕಬ್ಬು, ಅಕ್ಕಿ, ಜೋಳ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮೊದಲು ಎಥನಾಲ್ ಮಿಕ್ಸಿಂಗ್ ಸ್ಟಾರ್ಟ್ ಆಗಿದ್ದು 2003ರಲ್ಲಿ 5% ಅಂತ ಸ್ಟಾರ್ಟ್ ಮಾಡ್ಕೊಂತಾರೆ. 2019ರಲ್ಲಿ 10% ಅಂತ ಜಾಸ್ತಿ ಮಾಡಿದ್ರು. ಈ 2025ರಲ್ಲಿ 20% ಜಾಸ್ತಿ ಮಾಡಿದ್ದಾರೆ. ಅಲ್ಲ, ಅವ್ರು ಎಷ್ಟಾದ್ರೂ ಜಾಸ್ತಿ ಮಾಡ್ಕೊಳ್ಳಿ, ಇದು ನಮ್ಮ ಒಳ್ಳೇದಕ್ಕಲ್ವಾ ಅಂತ ಅನ್ಕೊಂಡಿದ್ರೆ ಅದು ತುಂಬಾ ದೊಡ್ಡ ತಪ್ಪು. ಎಥನಾಲ್ನ ಪೆಟ್ರೋಲ್ ಜೊತೆ ಬ್ಲೆಂಡ್ ಮಾಡೋದ್ರಿಂದ ಪೆಟ್ರೋಲ್ ರೇಟ್ ಕಡಿಮೆ ಆಗುತ್ತೆ, ಕ್ರೂಡ್ ಆಯಿಲ್ ಇಂಪೋರ್ಟ್ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಲೆವೆಲ್ ಕಡಿಮೆ ಆಗುತ್ತೆ, ಈ ಕಬ್ಬು ಜೋಳ ಬೆಳೆಯೋ ರೈತರ ಆದಾಯ ಜಾಸ್ತಿ ಆಗುತ್ತೆ ಅಂತ ಎಷ್ಟೋ ಸುಳ್ಳು ಆಶ್ವಾಸನೆಗಳನ್ನ ಗೌರ್ಮೆಂಟ್ ಕೊಡುತ್ತೆ. ಬಟ್ ಈ ಎಲ್ಲ ಆಶ್ವಾಸನೆಗಳಲ್ಲಿ ಒಂದಾದ್ರೂ ನಿಜ ಆಗಿದೆಯಾ? ನೀವೇ ಯೋಚನೆ ಮಾಡಿ. ಪೆಟ್ರೋಲ್ ರೇಟ್ ಅಂತೂ ಕಡಿಮೆ ಆಗಿಲ್ಲ, ಪೊಲ್ಯೂಷನ್ ಲೆವೆಲ್ ಇದ್ದಂಗೆ ಇದೆ. ಇನ್ನು ರೈತರ ಪಾಡು ನಿಮಗೆ ಗೊತ್ತು. ರಿಯಾಲಿಟಿ ಹೇಳ್ತೀನಿ ಕೇಳಿ. 80ರಿಂದ 90% ಗಾಡಿಗಳು ಏನ್ ರೋಡಲ್ಲಿ ಓಡಾಡ್ತಿರ್ತಾವ, ಅವು E20 ಪೆಟ್ರೋಲ್ಗೆ ಅಂತ ತಯಾರಾಗಿಲ್ಲ. ಅಂದ್ರೆ 2023 ಮುಂಚೆ ನೀವೇನಾದ್ರೂ ಗಾಡಿ ತಗೊಂಡಿದ್ರೆ ನಿಮ್ ಗಾಡಿಗೆ ಜೈ ಅನ್ಬಿಟ್ಟು. ಇಲ್ಲ, ನಾಟ್ ಜೋಕಿಂಗ್. ಯಾಕಂದ್ರೆ ನಿಮ್ ಗಾಡಿಯಲ್ಲಿ ಕಮ್ಮಿ ಮೈಲೇಜ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಐ ಥಿಂಕ್ ಆಲ್ರೆಡಿ ನೀವು ಇದನ್ನ ಫೇಸ್ ಮಾಡ್ತಾ ಇರ್ತೀರಾ ಅಂತ. ಇನ್ನು ಫೇಸ್ ಮಾಡ್ತೀರಾ ಅಂದ್ರೆ ವೆರಿ ಸೂನ್. ನಿಮ್ ಕಾರ್ ಮೊದಲು ಒಂದು 21 ಕಿಲೋಮೀಟರ್ ಮೈಲೇಜ್ ಕೊಡ್ತಿತ್ತು ಅಂತ ಅನ್ಕೊಳ್ಳೋಣ. ಎಥನಾಲ್ ಪೆಟ್ರೋಲ್ ಹಾಕೋದ್ರಿಂದ ಕೆಲವರು ಯೂಸರ್ಸ್ ರೀಸೆಂಟ್ ಆಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಆಲ್ಮೋಸ್ಟ್ 8 to 10% ಮೈಲೇಜ್ ಡಿಕ್ರೀಸ್ ಆಗ್ತಿದೆ ಅಂತ. ಅಂದ್ರೆ ಸಿಂಪ್ಲಿಫೈ ಆಗಿ ಹೇಳಿದ್ರೆ 21 ಕಿಲೋಮೀಟರ್ ಕೊಡ್ತಿದ್ ಮೈಲೇಜ್ ಗಾಡಿ ಈಗ ಬರೀ 18 ಕೊಡುತ್ತೆ ಅಂತ. ಇನ್ನು ಕ್ಲಿಯರ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ರಮೇಶ್ ಒರಿಜಿನಲ್ ಪೆಟ್ರೋಲ್ ಯೂಸ್ ಮಾಡ್ತಾನೆ. ಅವನು ಡೈಲಿ 40 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ. ಅವನ ಬೈಕ್ ಕೂಡ 40 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಸೊ ಅವನು ಒಂದ್ ತಿಂಗಳಲ್ಲಿ 30 ಲೀಟರ್ ಪೆಟ್ರೋಲ್ ಯೂಸ್ ಮಾಡ್ತಾನೆ. ಇನ್ನೊಂದ್ ಕಡೆ ಈಗ E20 ಪೆಟ್ರೋಲ್ ಬಂದಿದೆ. ಇದರಿಂದ ಅವನು ಅದೇ ಯೂಸ್ ಮಾಡ್ಬೇಕಾಗತ್ತೆ. ಬಿಕಾಸ್ ಅವ್ನಿಗೆ ಯಾವುದೇ ಚಾಯ್ಸ್ ಇಲ್ಲ. ಅವ್ನಿಗೆ ಸೇಮ್ ಡೈಲಿ 40 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು. ಬಟ್ ಅವ್ನ ಬೈಕ್ ಈಗ ಬರೀ 37 ಮೈಲೇಜ್ ಕೊಡುತ್ತೆ. ಅಂದ್ರೆ ಅವನು ಒಂದ್ ತಿಂಗಳಲ್ಲಿ 30 ಲೀಟರ್ ಪೆಟ್ರೋಲ್ ಹಾಕ್ಸೋ ಬದಲು 32.3 ಲೀಟರ್ ಹಾಕ್ಸ್ತಾನೆ. ಲೈಕ್ ಆಲ್ಮೋಸ್ಟ್ 2.5 ಲೀಟರ್ ಜಾಸ್ತಿ ಆಗಿದೆ. ಬಟ್ ಇದು ಬರೀ ಅಸಂಪ್ಷನ್ ಅಷ್ಟೇ. ಕೆಲವ್ರಿಗೆ ಇನ್ನ ಜಾಸ್ತಿ ಮೈಲೇಜ್ ಡ್ರಾಪ್ ಆಗ್ಬೋದು. ಪ್ರಾಬಬ್ಲಿ 5 ಲೀಟರ್ ಕೂಡ ಜಾಸ್ತಿ ಆಗ್ಬೋದು. ಬರೀ ಮೈಲೇಜ್ ತಾನೇ ಅಡ್ಜಸ್ಟ್ ಮಾಡ್ಕೊಂತೀವಿ ಅಂದ್ರೆ. ನಿಮಗೆ ಗೊತ್ತಿಲ್ದಂಗೆ ಗಾಡಿ ಇಂಜಿನ್ ಹಾಳಾಗ್ತಿರುತ್ತೆ. ಇಂಜಿನ್ ಲಾಕಿಂಗ್, ಐಡ್ಲಿಂಗ್ ಇಶ್ಯೂ, ಬೆಳಗ್ಗೆ ಗಾಡಿ ಸ್ಟಾರ್ಟ್ ಆಗೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದು, ಈ ಥರ ಇಶ್ಯೂಸ್ ಬರ್ತಾ ಇರ್ತವೆ. ಓವರ್ ಆಲ್ ಆಗಿ ಗಾಡಿ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ನಿಮ್ಮ ಇಂಜಿನ್ ಒಳ್ಳೊಳಗೇನೆ ತುಕ್ಕಿಡಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಎಥನಾಲ್ ನೀರಿನ ಅಂಶನ ಅಟ್ರಾಕ್ಟ್ ಮಾಡುತ್ತೆ. ಆಕ್ಚುಲಿ ತುಂಬಾ ದೊಡ್ಡ ಲಿಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ PDF ಮಾಡಿ ಹಾಕಿರ್ತೀನಿ, ನೋಡಿ. ಇನ್ ಕೆಲವರು ಇರ್ತಾರೆ, ಅಯ್ಯೋ ನಾನು ಗಾಡಿನೇ ಓಡಿಸಲ್ಲ, ಅಥವಾ ಗಾಡಿನೇ ಇಲ್ಲ, ನಾನು ಇಂತ ಚಿಂತೆ ಮಾಡ್ಬೇಕು ಅಂತ. ಆಕ್ಚುಲಿ ಇಂಥವ್ರಿಂದಾನೇ ನಮ್ ದೇಶಕ್ಕೆ ರಿಯಲ್ ಪ್ರಾಬ್ಲಮ್ ಇರೋ. ನಮ್ ದೇಶ ಉದ್ಧಾರ ಆಗ್ದಿರೋ ಕಾರಣನೇ ಇವರಿಂದ. ಯಾಕಂದ್ರೆ ಏನಾದ್ರೂ ದೇಶದಲ್ಲಿ ಇಶ್ಯೂ ಆಗ್ತಿದೆ ಅಂದ್ರೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾರೆ. ನನ್ಗೆ ಏನು ಆಗ್ತಾನೆ ಇಲ್ಲ, ನನ್ನ ಪಕ್ಕದ ಮನೆ ಅಂತಾನೆ ಬೆಂಕಿ ಅಂಟಿರೋದು, ನಮ್ಮ ಮನೆಯಾಗ ಯಾಕೆ ಬೆಂಕಿ ಅಂಟಿರುತ್ತೆ ಅಂತ. ನೋಡಿ, ಎಥನಾಲ್ ಪ್ರೊಡ್ಯೂಸ್ ಮಾಡಕ್ಕೆ ತುಂಬಾ ನೀರ್ ಬೇಕು. ನೀವು 1 ಲೀಟರ್ ಎಥನಾಲ್ ಜನರೇಟ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 2000ದಿಂದ 3000 ಲೀಟರ್ ನೀರ್ ಬೇಕು. ಅಲ್ಲ ರೀ, ಎಲ್ಲಿಂದ ತರ್ತಾರೆ ಇಷ್ಟೊಂದು ನೀರು? ಸರಿ ಬಿಡಿ, ನಾಳೆ ಗೌರ್ಮೆಂಟ್ ಬಂದ್ಬಿಟ್ಟು ನೀರ್ ಕಮ್ಮಿ ಇದೆ, ಎಥನಾಲ್ ಸ್ಟಾಕ್ ಜಾಸ್ತಿ ಇದೆ, ಸೊ ತೀರ್ಥ ತರ ಎಥನಾಲ್ ಕುಡ್ಕೊಂಬಿಡಿ ಅಂದ್ರೆ ನಮ್ ಜನ ಕುಡ್ಕೊಂಡ್ಬಿಡ್ತಾರೆ. ಆಲ್ರೆಡಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ನೀರನ್ನು ಕೊಡ್ತಾ ಇದೆ. ಈ ಎಥನಾಲ್ ಪ್ರೊಡಕ್ಷನ್ ಇಂದ ಅದಿನ್ನೂ ಜಾಸ್ತಿ ಆಗ್ಬೋದು. ಹೋಗ್ಲಿ, ಈ ಕಬ್ಬು ಜೋಳ ಬೆಳೆಯೋ ರೈತರಿಗಾದ್ರೂ ಕಾಸು ಆಗ್ತಿದ್ಯಾ? ಇಲ್ಲ. ಈ ಕಬ್ಬಿಂದ ಎಥನಾಲ್ ಆಗೋ ಪ್ರಾಸೆಸ್ ಅಲ್ಲಿ ಎಷ್ಟು ಜನ ಮಿಡಲ್ ಮೆನ್ಸ್ ಬರ್ತಾರೆ, ಅವರಷ್ಟೇ ಕಾಸು ಮಾಡ್ಕೊಂತಿದ್ದಾರೆ. ಈಗಲೇ ನೋಡ್ತಾ ಇರ್ತೀರಾ, ಮಂಡ್ಯದಲ್ಲಿ ಎಷ್ಟು ಕಬ್ಬು ಬೆಳೆದ್ರು ಎಲ್ಲಾ ಕಾಸು ಜಾಸ್ತಿ ಮಿಲ್ಲೋರ್ ಹತ್ರನೇ ಹೋಗೋದು, ಶುಗರ್ ಮಿಲ್ ಮಾಡ್ತಾರಲ್ಲ ಅವ್ರು. ಸೊ ಇನ್ ಸೇಮ್ ವೇ ಇದು ಫಾರ್ಮರ್ಸ್ ಅಂತೂ ಒಂಚೂರು ಹೆಲ್ಪ್ ಆಗಲ್ಲ. ಇದೊಂಥರ ಬಡವರು ಬಡವರಾಗೇ ಇರೋ, ಶ್ರೀಮಂತರು ಇನ್ನೂ ಶ್ರೀಮಂತರಾಗೋ ಪ್ಲಾನ್ ತರ ಅನಿಸ್ತಾ ಇದೆ. ಇದರಿಂದ ಯಾರಿಗೆ ಬೆನಿಫಿಟ್ ಆಗ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾರ್ಮಲ್ ಮಿಡಲ್ ಕ್ಲಾಸ್ ಜನಕ್ಕೆ ಇದು ತುಂಬಾ ದೊಡ್ಡ ಸಮಸ್ಯೆ. ಈ ವಿಷಯ ಜಾಸ್ತಿ ಯಾವ ನ್ಯೂಸ್ ಅಲ್ಲೂ ಕವರ್ ಮಾಡ್ತಾ ಇಲ್ಲ, ನೋಡಿದೀನಿ. ಈ ಹಳೆ ಗಾಡಿ ಲವರ್ಸ್ ಇರ್ತಾರಲ್ಲ, RX100, ರಾಯಲ್ ಎನ್ಫೀಲ್ಡ್, ಅಂಬಾಸಿಡರ್ ಕಾರ್ಸು, ಇವ್ರಿಗಂತೂ ತುಂಬಾ ಹೊಡ್ತಾ ಬಿಡು. ಸದ್ಯಕ್ಕೆ 100% ಪ್ಯೂರ್ ಫ್ಯೂಲ್ ಬೇಕಂದ್ರೆ 2 ಆಪ್ಷನ್ ಇದೆ. ಇಂಡಿಯನ್ ಆಯಿಲ್ XP100 ಅಂತ, ಇನ್ನೊಂದು ಶೆಲ್ ವಿ ಪವರ್ ಅಂತ. ಶೆಲ್ ವಿ ಪವರ್ ಅಲ್ಲಿ ಒಂದು 5% ಎಥನಾಲ್ ಮಿಕ್ಸ್ ಆಗಿರ್ಬೋದು, ಬಟ್ XP100 ಅಲ್ಲಿ 0%, ಆಲ್ಮೋಸ್ಟ್ 0 to 1%. ಸೊ ದೇ ಆರ್ ದ ಮೋಸ್ಟ್ ಸೇಫೆಸ್ಟ್ ಅಂತ ಹೇಳಿ. ಬಟ್ ಅಗೇನ್ ಈಗ ಪ್ರೈಸ್ ಇನ್ನ ಜಾಸ್ತಿ ಆಗುತ್ತೆ. ಏನು ಮಾಡಕ್ಕಾಗಲ್ಲ, ಕಾಸು ಎಕ್ಸ್ಟ್ರಾ ಆಗೇ ಆಗುತ್ತೆ, ಖರ್ಚು ಎಕ್ಸ್ಟ್ರಾ ಆಗುತ್ತೆ. ನಮ್ ಜನ ಫುಲ್ ಬಿಸಿ ಆಗ್ಬಿಟ್ಟಿದ್ರಲ್ಲ, ಬಿಗ್ ಬಾಸ್ ಅದ್ಯಾವ್ದೋ ಕಿಪಿ ಕೀರ್ತಿ ಯಾವ್ದಾದ್ರಲ್ಲ ಬಿಸಿ ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಇದೆಲ್ಲ ಗೊತ್ತೇ ಆಗಲ್ಲ. ನಿಮ್ಮ ಬಿಗ್ ಬಾಸ್ ನೋಡ್ತಾ ಇರೋ ಫ್ರೆಂಡ್ಗೆ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಇದೇ ತರ ಒಳ್ಳೊಳ್ಳೆ ಟಾಪಿಕ್ಸ್ ನ ಕವರ್ ಮಾಡ್ತಾ ಇರ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಇವತ್ತಿನ ಏನ್ ವಿಷಯ.